ನಮಸ್ಕಾರ ಬಂಧುಗಳೇ. ನೋಡಿ, ಇಲ್ಲಿ ನಾನು ನೆಟ್ಟಿರೋಂಥ ಗಿಡದಲ್ಲಿ ಇವತ್ತು ಮಾವಿನ ಹಣ್ಣು, ನೂರಾರು ಮಾವಿನ ಹಣ್ಣು ಬಿಟ್ಟಿದೆ. ನನ್ನ ಮಕ್ಕಳಿಗೆ ಮುಂದಿನ ದಿನಗಳ ಹಣ್ಣುಗಳಾಗಲಿ ಅಂತ ಸುಮಾರು ಹಣ್ಣು ಗಿಡ ಹಾಕಿದ್ದೀನಿ ನನ್ನ ಜಾಗದಲ್ಲಿ. ಮತ್ತು ನನ್ನ ಜಾಗದಲ್ಲಿ ಸುಮಾರು ಹಣ್ಣಿನ ಗಿಡ ಹಾಕಿದ್ದೀನಿ. ಪರಂಗಿ ಹಣ್ಣು, ಸೇಬೆ ಹಣ್ಣು ಮತ್ತು ಮಾವಿನ ಹಣ್ಣು, ಹಲಸಿನ ಗಿಡ, ಈ ಥರ ಹಳಬರು ಆಗ ಮನೆ ಮಕ್ಕಳಿಗೆ ಒಂದೊಂದು ಹಣ್ಣು ಗಿಡ ಇರಲಿ ಅಂತ ಹಾಕಿರೋರು. ಈ ಜನ್ರೇಷನಲ್ಲಿ ಹಣ್ಣು ಗಿಡ ಎಲ್ಲ ನೆಲಸಮ ಮಾಡಿ ಮಾರ್ಕೊಂಡು ಸಿಟಿಗೆ ಹೋಗೋ ಜನಗಳು ಜಾಸ್ತಿ ಇದ್ದಾರೆ. ಅವ್ರಿಗೆಲ್ಲ ಹೇಳೋದಷ್ಟೇ, ಹಳ್ಳಿ ನೆಮ್ಮದಿ ಜೀವನ. ಹಳ್ಳೀಲಿ ಕಾಸಿಲ್ದಂಗೆ ಜೀವನ ಮಾಡ್ಬೋದು. ಸಿಟೀಲಿ ಕಾಸಿದ್ರೆ ಪ್ಯಾರನ್ಗಳಿಗೆ ಹಚ್ಕೊಂಡು ಪೌಡ್ರ್ ಹಾಕ್ಕೊಂಡು ಒಳ್ಳೆ ಬಟ್ಟೆ ಹಾಕೋಬೋದು. ನೆಮ್ಮದಿ ಜೀವನ ಕೊಡೋದಿಲ್ಲ. ಯಾಕೆ ಅಂತ ಅಂದರೆ ಹಳ್ಳಿ ಜೀವನ ನೆಮ್ಮದಿ. ಯಾವುದೇ ರೀತಿ ಕಾಸಿಲ್ಲ ಅಂದ್ರೂ ಬದುಕ್ಬೋದು. ಹಳ್ಳೀಲಿ ಜಮೀನಿದ್ದರೆ ಏನು ಬೇಕಾದ್ರು 1 ವರ್ಷ 2 ವರ್ಷ ಕಷ್ಟಪಟ್ಟರೆ ಸಾಯೋ ತನಕ ದೇವರು ಫಲ ಕೊಡ್ತಾನೆ ಅಂತ ಹೇಳ್ತಾರೆ. ನೋಡಿ, ನಾನು ನೆಟ್ಟಿರೋಂಥ ಗಿಡದಲ್ಲಿ ಇವತ್ತು ಹಣ್ಣುಗಳಿದೆ. ಮತ್ತು ಮನೆಗೆ ಬೇಕಾದ್ರೆ ನುಗ್ಗೆ ಮರ ಇದೆ. ಮತ್ತು ಕರಿಬೇವಿನ ಸೊಪ್ಪು ಗಿಡಗಳು ಇಕ್ಕಿದ್ದೀನಿ. ಒಂದು 10 ಮರ ಕರಿಬೇವಿನ ಸೊಪ್ಪು, ಮತ್ತು ಮಾವಿನ ಹಣ್ಣು, ಹಲಸಿನ ಹಣ್ಣು, ಪರಂಗಿ ಹಣ್ಣು, ಸೇಬೆ ಹಣ್ಣು, ಈ ಥರ ಸುಮಾರು ಗಿಡಗಳು ಹಾಕ್ಕೊಂಡು ಮತ್ತು ಸೊಪ್ಪಿನ ಮಡಿ. ಇದು ನೋಡಿ ನನ್ನ ತೋಟ. ನನ್ನ ತೋಟಕ್ಕೆ ಇವತ್ತು ಬಂದಿದ್ದೀನಿ. ಇನ್ನೂ ಒಂದು ತೋಟ ಐತೆ, ಅಲ್ಲಿಗೆ ಹೋಗಿಲ್ಲ. ಈ ತೋಟ ತೋರಿಸ್ತಾಯಿದ್ದೀನಿ. ಇದೊಂದು ಬಂದು ನನ್ನದೇ ತೋಟ. ಮತ್ತು ನಾನು ನೆಟ್ಟಿರೋಂಥ ಹಣ್ಣು ಸೊಪ್ಪಿನ ಮಡಿ ಹಾಕ್ಕೊಂಡು ಮನೆಗೆ ಏನು ಬೇಕು ಸಾರಿಗೆ ಎಲ್ಲ ನಮ್ಮ ಮಮ್ಮಿ ಬೆಳ್ಕೊತಾರೆ. ಎಲ್ಲ ವಸ್ತುಗಳು ಯಾವುದೇ ರೀತಿ ಹಳ್ಳೀಲಿ ಕಷ್ಟಪಟ್ಟರೆ ಸುಖವಾಗಿರೋದು. ನೋಡಿ, ಕರಿಬೇವಿನ ಸೊಪ್ಪು ಬೆಂಗಳೂರಿಗೆ ಕಿತ್ಕೊಡ್ತಾವ್ರೆ, ತಗೊಂಡೋಗ್ರಿ ಅಂತ. ಹಳ್ಳಿ ಜೀವನ ಯಾಕಪ್ಪ ನೆಮ್ಮದಿ ಅಂತ ಅಂದರೆ, ನೋಡಿ, ಕಾಯಿಲೆ ಕಸ ಇರೋಲ್ಲ, ಒಳ್ಳೆ ವಾತಾವರಣ ಇರುತ್ತೆ. ಮತ್ತು ಹಳ್ಳೀಲಿ ಆರಾಮಾಗೆ ಸಿಟಿ ಥರ ಯಾವುದು ಗೊಂದಲ ಇರೋಲ್ಲ. ಕಾಸಿದ್ರೆ ಮಾತ್ರ ಸಿಟಿ, ಕಾಸಿಲ್ಲ ಅಂದರೆ ಹಳ್ಳಿನೇ ಗಟ್ಟಿ ಅಂತ ಹೇಳ್ತಾ ನಮ್ಮ ತೋಟ ತೋರಿಸ್ತಾಯಿದ್ದೀನಿ. ಮತ್ತು ನೆಂಟ್ರು ಬಂದರೆ ಕೋಳಿ ಕುಯ್ಕೊಳ್ಳೋಕ್ಕೆ ನಾವು ಊರಿಗೆ ಹೋದಾಗ ಕೋಳಿಯನ್ನು ಕಾಸು ಕೊಡ್ತಾರಂಗಿಲ್ಲ, ಇಲ್ಲೇ ತಿನ್ಬೋದು. ಕೋಳಿ ಗಿಳಿ ಎಲ್ಲ ಸಾಕಿದ್ವಿ. ಮತ್ತು ಟಗರು ಆಡುಗಳೆಲ್ಲ ಇದೆ ನಮ್ಮದು. ತೋರಿಸ್ತೀನಿ ನಿಮಗೆ ಹಂಗೇ.